ಎಲ್ಲರಿಗೂ ನಮಸ್ಕಾರ. ಅಡುಗೆ ವಿಚಾರ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬದನೆಕಾಯ್ದು ಎಣ್ಗಾಯಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರಿ, ಹಸಿ ಕೊತ್ತಂಬರಿ. ಆಮೇಲೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಹಾಕಿರಿ. ಸ್ವಲ್ಪ ಹಸಿ ಶುಂಠಿ ಅಥವಾ ಅಲ್ಲ ಹಾಕಿರಿ. ನಂತರ ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿರಿ. ಅದಾದಮೇಲೆ ಹುರಿದಿಟ್ಟಿರುವಂಥ ಸ್ವಲ್ಪ ಶೇಂಗಾ ಕಾಳು ಹಾಕಿರಿ. ಹಾಕಿ ಆಮೇಲೆ ಅದನ್ನ ಪೇಸ್ಟ್ ಮಾಡ್ಕೊರಿ. ನಂತರ ಏನು ಮಾಡಿರಿ, ಒಂದು ಸಣ್ಣ ಟೊಮ್ಯಾಟೊ ಸಣ್ಣಗೆ ಹೆಚ್ಚಿರೋದು, ಒಂದು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಅದಾದ ನಂತರ ಒಂದು ಸ್ಪೂನು ಗುರೆಳ್ ಪುಡಿ ಹಾಕೋರಿ. ನಂತರ ಅದಕ್ಕೆ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕೋರಿ. ಹಾಕ್ಕೊಂಡು ಒಂದು ಸ್ಪೂನ ಖಾರ ಹಾಕೋರಿ. ನಂತರ ಏನು ಮಾಡಿರಿ, ಅದಕ್ಕೆ ಜೀರಿಗೆ ಪುಡಿ ಹಾಕೋರಿ, ಸ್ವಲ್ಪ ಉಪ್ಪು ಹಾಕೋರಿ, ಸಾಂಬಾರು ಪುಡಿ, ಅರಿಶಿನ ಪುಡಿ ಹಾಕಿ ಎಲ್ಲನೂ ಏನು ಮಾಡಿರಿ ಕಲಸ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸ್ರಿ. ಕಲಸಿ ಏನು ಮಾಡಿರಿ, ಇದನ್ನ ಮಸಾಲೆನ ಎಲ್ಲ ರೆಡಿ ಮಾಡಿ ಇಟ್ಕೊಳ್ರಿ. ನಂತರ ಏನು ಮಾಡಿರಿ, ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ. ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಹೆಚ್ಚಿಟ್ಟಿರುವಂಥ ಬದನೆಕಾಯಿನ 1/4 ಭಾಗ ಮಾಡ್ಕೊರಿ. ಮಾಡಿಕೊಂಡು ನೀಟಾಗಿ ಹೆಚ್ಚಿಟ್ಕೊಂಡಿರಿ. ತೊಳೆದು ಉಪ್ಪು ನೀರ ತೊಳ್ಕೊರಿ. ತೊಳೆದು ಏನು ಮಾಡಿರಿ, ನೀಟಾಗಿ ರೆಡಿ ಮಾಡಿಟ್ಕೊಂಡು ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಒಂದು ಸ್ವಲ್ಪ ಮೆತ್ತಗಾಗೋಂಗೆ ಹುರ್ಕೋರಿ. ಸ್ವಲ್ಪ ಕೆಂಪಗಾಗಬೇಕಷ್ಟೇ. ಹುರ್ಕೊಂಡು ಎಲ್ಲನೂ ಒಂದು ಪ್ಲೇಟಿಗೆ ತಕ್ಕೋರಿ. ಬದನೆಕಾಯಿ ಎಲ್ಲ ಒಂದು ಪ್ಲೇಟಿಗೆ ತಕ್ಕೊಂಡ್ಮೇಲೆ ನೀವೇನು ಮಾಡಿರಿ, ರೆಡಿ ಮಾಡಿ ಇಟ್ಕೊಂಡಿರ್ತಿರಲ್ಲ ಆ ಮಸಾಲೆನ ಎಲ್ಲ ಬದನೆಕಾಯಿ ಒಳಗೂ ತುಂಬ್ರಿ. ನೀಟಾಗಿ ಎಲ್ಲ ಮಸಾಲೆನೂ ಅದರೊಳಗೆ ಫುಲ್ ಎಲ್ಲ ಬದನೆಕಾಯಿಗೂ ತುಂಬಿ ರೆಡಿ ಮಾಡಿ ಇಟ್ಕೊಡ್ರಿ. ಬದನೆಕಾಯಿ ಎಲ್ಲ ಮಸಾಲೆ ತುಂಬಿ ರೆಡಿ ಆದಮೇಲೆ ಕುಕ್ಕರ್ ಒಳಗೆ ಆಲ್ರೆಡಿ ಹುರ್ಕೊಳಕ್ಕೆ ಎಣ್ಣೆ ಹಾಕಿರ್ತಿರಲ್ಲ, ಅದು ಕಾದಿದ್ದೇ ಇರ್ತೈತಿ. ಅದಕ್ಕೆ ನೀವೇನು ಮಾಡಿರಿ, ಉಳ್ಳಾಗಡ್ಡಿ ಮತ್ತು ಕರಿಬೇವನ್ನ ಹಾಕಿರಿ. ಒಗ್ಗರಣೆ ರೆಡಿ ಮಾಡ್ಕೊರಿ. ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದಮೇಲೆ ತುಂಬಿಟ್ಟಿರೋಂಥ ಬದನೆಕಾಯಿನ ಒಗ್ಗರಣೆ ಒಳಗೆ ಸೇರಿಸಿ ಏನು ಮಾಡಿರಿ, ಮಿಕ್ಸಿ ಜಾರು ಮತ್ತು ಅದು ಮಸಾಲೆ ಉಳಿದಿದ್ದನ್ನೆಲ್ಲ ತೊಳೆದಿದ್ದ ನೀರನ್ನ ಏನು ಮಾಡಿರಿ ಕುಕ್ಕರಿಗೆ ಹಾಕಿರಿ. ಬದನೆಕಾಯಿಗೆ ಅದು ಎಕ್ಸ್ಟ್ರಾ ಬೇರೆ ನೀರು ಸೇರಿಸೋಕಿನ ಇದು ಮಸಾಲೆ ನೀರನ್ನ ಹಾಕಿರಿ. ಹಾಕಿ ಏನು ಮಾಡಿರಿ, ಎಲ್ಲ ಕಲಸಿ ಕುಕ್ಕರ್ದ ಒಂದು ಸ್ವಲ್ಪ ಬಾಯಿ ಮುಚ್ಚಿ ಕುಕ್ಕರ್ನ ಒಂದು ಕುಕ್ಕರ್ ಕೂಗಬಾರ್ದು, ಜಸ್ಟ್ ಸೀಟಿ ಬರೋಕೆ ಚೂರು 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 ಮಾಡ್ತಿರ್ತದಲ್ಲ ಅಲ್ಲಿ ಮಟ್ಟ ಮಾತ್ರ ರೆಡಿ ಇಟ್ಕೊರಿ. ಜಸ್ಟ್ ಏನೇನು ಸೀಟಿ ಬರ್ತದೆ ಅನ್ನೋ ಅಷ್ಟೊತ್ತಿಗೆ ಕುಕ್ಕರ್ನ ಆಫ್ ಮಾಡಿಬಿಡ್ರಿ. ಅಂದ್ರೆ ಬದನೆಕಾಯಿ ಕ್ಲೀನಾಗಿ ಬೆಂದಿರ್ತೈತಿ. ಪಾತ್ರೆ ಒಳಗೆ ಅದು ಬೇಯಿಸೋಕೆ ಲೇಟ್ ಆಕೈತಿ. ಈ ರೀತಿ ನೀವು ಏನಾರು ಮಾಡಿದ್ರೆ ಬೇಗ ಬದನೆಕಾಯಿ ಎಣ್ಗಾಯಿ ರೆಡಿ ಆಕೈತಿ. ನೋಡಿರಿ, ಈಗ ನಿಮ್ಗೆ ಬದನೆಕಾಯಿ ಎಣ್ಗಾಯಿ ರೆಡಿ ಆಗೈತಿ. ರೊಟ್ಟಿ ಮತ್ತು ಚಪಾತಿ ಸ್ವಲ್ಪ ಗ್ರೇವಿನೂ ಆಗಿರ್ತೈತಿ. ಇದನ್ನೇನು ಮಾಡ್ಬೋದು, ಅನ್ನಕ್ಕೂ ಊಟ ಮಾಡ್ಬೋದು. ರೊಟ್ಟಿ ಚಪಾತಿಗೆ ಈ ರೀತಿ ನೀವು ಬದನೆಕಾಯಿ ಎಣ್ಗಾಯಿನ ಮಾಡ್ಕೋಬೋದು. ಯಾರಿಗೆಲ್ಲ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗೈತಲ್ಲ ಬೇರೆಯವ್ರಿಗೂ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.